ಮಲ್ಲಿಕಾರ್ಜುನ ದೇವರಿಗೆ ಪ್ರಣಾಮ ಸಲ್ಲಿಸುತ್ತಾರೆ. ಇವತ್ತು ನೂತನ ಹಳೆಯದನ್ನು ವಸ್ತು ಮಾಡಿದ ಒಂದು ಕಟ್ಟಡಕ್ಕೆ ನಾವು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡುತ್ತಿದ್ದು, ಹಾಗೆ ಮುಖ್ಯವರು ಪುತ್ರ ಇದ್ದಾರೆ, ಅವರಿಂದ ನಮ್ಮ ಸಂತೋಷಕ್ಕೆ ಹಾಗೆ ಅವರ ಒಟ್ಟಿಗೆ ಎಲ್ಲ ಬಂದಿರುವಂಥ ಎಲ್ಲ ನಮ್ಮ ಹಿರಿಯರೆಲ್ಲ ಸೇರಿಕೊಂಡಿದ್ದನ್ನು ಉದ್ಘಾಟನೆ ಮಾಡಿದ್ದಾರೆ. ಯಾವುದೇ ವ್ಯಕ್ತಿ ಇಲ್ಲ ಯಶಸ್ವಿಯಾಗಿ ಊಟ ಮಾಡಿದವರು ಖುಷಿಯಾಗಿ ಸಂತೃಪ್ತಿಯಾಗಿ ಇನ್ನೊಮ್ಮೆ ಬರುವ ಅಂತ ಹೇಳುವ ಭಾವನೆಯಲ್ಲಿ ಊಟ ಮಾಡಿ ಹೋಗುವಾಗೆ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮರಗಟ್ಟು ವೈಕ್ಯ ಪಂಡ ಮೇರೆ ಮರ ಕಾಡ ತಂದು ಬರೆದು ಕೊಡೋಣ ಕಾಡಲ್ಲ ಅಂತ ಬರೆದು ಕೊಡ್ಬೇಕಲ್ಲ ಮತ್ತೆ ಮರಗಟ್ಟು ಬಳಿಕಾನ ಮಲ್ಲಿಕಾರ್ಜುನ ದೇವರ ಕ್ಷೇತ್ರದಲ್ಲಿ ನಾವೆಲ್ಲರೂ ಬರ್ತಾ ಇದ್ದರು. ನಮ್ಮ ಕೆ ವಿ ಜಿ ಶನಿಗೆ ಬರುವ ಗೆಸ್ಟ್ಗಳನ್ನು ಕೂಡ ನಾವಿಲ್ಲಿ ಕರ್ಕೊಂಡು ಬಂದರೂ ಕೂಡ ಅವರ ಒಂದು ಆಶ್ರಯಕ್ಕೆ ಬೇರೆ ಕಡೆ ಎಲ್ಲ ಕರ್ಕೊಂಡು ಹೋಗಿದ್ದು, ಎಲ್ಲರ ಊಟಕ್ಕೆ ಸಪ್ರೇಟ್ ಟೇಬಲ್ ಅದನ್ನೆಲ್ಲ ಸ್ಟೇಟಸ್ಸಿಗೆ ಸರಿಯಾಗಿ ಅಫಿಷಿಯಲ್ಸ್ ಅವರಿಗೋಸ್ಕರ ಒಂದು ಪ್ರತ್ಯೇಕ ತುಂಬ ಒಳ್ಳೆಯದಾಗಿದೆ ಆಯ್ತಲ್ಲ. ಅದನ್ನು ಇವತ್ತು ಸಾಂಕೇತಿಕ ಅಂತ ನಾನು ಹೇಳೋದಿಲ್ಲ, ನಿಜವಾಗಿ ಉದ್ಘಾಟನೆ ಆಗಿದೆ. ಅದರಲ್ಲಿ ಸಾಂಕೇತಿಕ ಅಂತ ಹೇಳೋ ಪ್ರಶ್ನೆ ಬರೋದಿಲ್ಲ. ಟೇಬಲ್ ಇಟ್ಟಾಗಿ ಊಟ ಮಾಡೋದು. ಅದರಿಂದ ಇವತ್ತು ಡೈನಿಂಗ್ ದೇವರ ಆಶೀರ್ವಾದದಿಂದ ಮೇಡಮ್ ಮೇಲೆ ಬಂದರೆ ಪುನಃ ಬಂದು ಬರಬೇಕು ಅಂತ ಹೇಳುವ ರೀತಿಯಲ್ಲಿ ಈ ಥರ ಸಹಾಯ ಎಲ್ರಿಗೂ ಆಗಲಿ, ಖುಷಿ ಎಲ್ರಿಗೂ ಸಿಗಲಿ ಅಂತೇಳಿ, ಇನ್ನಷ್ಟು ಅಭಿವೃದ್ಧಿ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾರೆ. ಮೇಡಮ್ ಎಲ್ರಿಗೂ ನಮಸ್ಕಾರ. ಇವತ್ತು ಸುಳ್ಯ ಸೀಮೆ ಮಲ್ಲಿಕಾರ್ಜುನ ದೇವರ ಸುಕ್ಷೇತ್ರದಲ್ಲಿ ಕಾಲಾದಿ ಜಾತ್ರಾ ಮಹೋತ್ಸವ ಇವತ್ತಿಂದ ಅಧಿಕೃತವಾಗಿ ಚಾಲನೆಗೊಂಡಿದೆ. ಅದರ ಒಂದು ಪ್ರಯುಕ್ತ ನಮ್ಮ ವಿಶೇಷ ಭೋಜನಗೃಹ ಒಂದು ಕೂಡ ಇವತ್ತು ನವೀಕೃತಗೊಂಡು ಲೋಕಾರ್ಪಣೆ ಆಗ್ತಾ ಇದೆ. ಮಾನ್ಯ ಶಾಸಕರ ಒಂದು ಸುಹಸ್ತದಲ್ಲಿ ಇವತ್ತು ಅದು ಉದ್ಘಾಟನೆ ಆಗಿದೆ. ಸೊ ಎಲ್ರಿಗೂ ಕೂಡ ಇದರ ಒಂದು ಪ್ರಯೋಜನ ಸಿಗಲಿ ಮತ್ತು ಎಲ್ಲರೂ ಕೂಡ ಈ ಕ್ಷೇತ್ರದಲ್ಲಿ ಬಂದು ಸಲ್ಲಿಸುವಂಥ ಪ್ರಾರ್ಥನೆ ಫಲಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಸಂದರ್ಭದಲ್ಲಿ ಧನ್ಯವಾದ ಶಾಸಕರಿಗೆ, ನಮ್ಮ ಎಲ್ಲ ಬೇಡಿಕೆಗಳಿಗೆ ಸ್ಪಂದಿಸುವಂಥ ಒಂದಷ್ಟು ಜನ ಬಂದಿದೆ. ಅಂದರೆ ಅವರು ಕೊಟ್ಟಂಥ ಭರವಸೆಯ ಮೇರೆಗೆ ಈಗ ಈ ಭೋಜನಗೃಹದ ನವೀಕರಣವನ್ನು ಮಾಡಿದವರು ನಮ್ಮ ತೀರ್ಥಕುಮಾರ್ ಕುಂಚಳಕರ್ ಗುತ್ತಿಗೆದಾರರು. ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಆಲೇಟಿಯ ಕುಂಚಳಕ ಮನೆಸ್ಥಾನದವರು ಭಾಳ ಉತ್ತಮ ರೀತಿಯಲ್ಲಿ ಸ್ಪಂದನೆ ಮಾಡಿ ಕೂತು ನೀವು ನಂಬಲಿಕ್ಕಿಲ್ಲ, ಅಲ್ಲಿ ಒಂದು ವಾರದಲ್ಲಿ 7 ದಿವಸಗಳಲ್ಲಿ ಈ ಎಲ್ಲ ಕೆಲಸ ಕಾರ್ಯಗಳನ್ನು ರಾತ್ರಿ ಹಗಲು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೂ ಸರ್ವ ಸಮಿತಿಗಳ ಪರವಾಗಿ ವಿಶೇಷವಾದ ಕೃತಜ್ಞತೆಗಳು. ಮತ್ತು ನಮ್ಮೂರಿನ ಯುವಕರು, ಮೇಸ್ತ್ರಿಗಳಿರ್ಬೋದು, ಕಾರ್ಪೆಂಟ್ರ್ ಇರ್ಬೋದು, ಪೇಂಟ್ರ್ಗಳಿರ್ಬೋದು, ನಿನ್ನೆ ರಾತ್ರಿ 1:30 ತನಕ ಕೆಲಸ ಮಾಡಿದ್ದಾರೆ. ಇವತ್ತು ಉದ್ಘಾಟನೆ ಆಗಬೇಕಿದೆ 1:30 ಗಂಟೆ ತನಕ ಕೆಲಸ ಮಾಡಿದ್ದಾರೆ. ಹಾಗೆ ಸಹಕರಿಸಿದಂಥ ಎಲ್ಲ ನನ್ನ ಯುವ ಮಿತ್ರರಿಗೆ ವಿಶೇಷವಾದ ಕೃತಜ್ಞತೆಗಳು. ಹಾಗೆ ಆ ಸಂದರ್ಭದಲ್ಲಿ ತ್ವರಿತವಾಗಿ ಇದನ್ನು ಮಾಡಲಿಕ್ಕೆ ತೀರ್ಥಣ್ಣ ಹತ್ರ ಇರ್ಬೋದು, ಮೇಡಮ್ ಹತ್ರ ಇರ್ಬೋದು, ಮಾತಾಡಲಿಕ್ಕೆ ಸಹಕರಿಸಿದವರು ನಮ್ಮ ಈ ಭಾಗದ ನಾಯಕರು ಹರೀಶ್ ಗಾಂಧಿಪಿಲಿ. ಬಹುಶಃ ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಭಾರಿ ಒಂದು ಶಾರ್ಟ್ ಪೀರಿಯಡಲ್ಲಿ ಉತ್ತಮ ರೀತಿಯಲ್ಲಿ ಬ್ರಹ್ಮಕಲಶೋತ್ಸವವನ್ನು ನೆರವೇರಿಸಿದವರು. ನಮ್ಮೂರಿಗೆ ಯಾವುದೇ ಬೇಡಿಕೆಗಳನ್ನಿದ್ದರೂ ಕೂಡ ತಕ್ಷಣವಾಗಿ ಸ್ಪಂದಿಸುವಂಥ ನಾಯಕರು. ಹಾಗೆ ವ್ಯವಸ್ಥಾಪನಾ ಸಮಿತಿ ಇರ್ಬೋದು, ಜೀರ್ಣೋದ್ಧಾರ ಸಮಿತಿ ಸರ್ವರಿಗೂ ಕೂಡ ಸಹಕರಿಸಿದ ಸರ್ವ ಸಮಿತಿ ಸದಸ್ಯರಿಗೂ ಕೃತಜ್ಞತೆಗಳು ಮತ್ತು ಆಗಮಿಸಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಅನ್ನಪೂರ್ಣ ಅಧಿಕೃತವಾಗಿ ಉದ್ಘಾಟನೆಗೊಂಡಿದೆ. ಬಂದಂಥ ಎಲ್ಲ ಭಕ್ತರು ಇದರ ಸದುಪಯೋಗ ಪಡೆದುಕೊಳ್ಳಿ ಪರಿಗಣಿಸಿಕೊಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ.
ಬಾಗಿಲಿನಲ್ಲೇ ಓಪನ್ ಮಾಡಿ ನನಗೆ ಅಲ್ಲಿ ಆ ಎಡೆಯಲ್ಲಿ ವಾಪಸ್ ಹೋಗುದು ಬರುವುದು ಆಗಿಲ್ಲ. ಅಂದ್ರೆ ಇದು ಬೇಡ ಈಗ. ಅಲ್ಲ